ಜೈ ಹಿಂದ್. ನಾನ್ ನಿಮ್ ಪ್ರೀತಿಯ ತನ್ವಿ ಅನಿಲ್. ಎಲ್ಲರಿಗೂ ಕಾರ್ಗಿಲ್ ವಿಜಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜುಲೈ 26 ಭಾರತದ ಇತಿಹಾಸದಲ್ಲಿ ಮರೆಯಲಾಗದ ದಿನ ಅಂತಾನೆ ಹೇಳಬಹುದು. ಯಾಕಂದ್ರೆ ಪಾಕಿಸ್ತಾನ ಜೊತೆ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ವೀರ ಯೋಧರು ಹೋರಾಡಿ ವಿಜಯದ ಮಾಲೆಯನ್ನ ಭಾರತ ಮಾತೆಯ ಕೊರಳಿಗೆ ಹಾಕಿದ ದಿನ ಕಾರ್ಗಿಲ್ ವಿಜಯೋತ್ಸವ ದಿನ. ಈ ಯುದ್ಧದಲ್ಲಿ ಹೋರಾಡಿದ ನಮ್ಮೆಲ್ಲ ವೀರ ಯೋಧರಿಗೆ ಗೌರವದ ನಮನಗಳನ್ನು ಸಮರ್ಪಿಸೋಣ. ವಿಶ್ವದ ಬಲಿಷ್ಠ ಸೇನೆಗಳಲ್ಲಿ 4ನೇ ಸ್ಥಾನದಲ್ಲಿರೋ ನಮ್ಮ ಭಾರತೀಯ ಸೇನೆ ನಮ್ಮ ಹೆಮ್ಮೆ, ನಮ್ಮ ಶಕ್ತಿ. ಯಾವುದೇ ಶತ್ರುಗಳು ನಮ್ಮ ದೇಶದೊಳಗೆ ನುಸುಳೋ ಯೋಚನೆನ ಕನಸಲ್ಲೂ ಮಾಡ್ಲಾರ. ಯಾಕಂದ್ರೆ ಅಷ್ಟು ಬಲಿಷ್ಠವಾಗಿದೆ ನಮ್ಮ ಭಾರತೀಯ ಸೇನೆ. ಇಷ್ಟು ಬಲಿಷ್ಠವಾಗಿರೋ ನಮ್ಮ ಭಾರತೀಯ ಸೇನೆಯ ಬಗ್ಗೆ ತಿಳ್ಕೊಳ್ಳೋದು ಅಗತ್ಯ ಅಲ್ವಾ? ಎಸ್, ನಾನೀಗ ನಮ್ಮ ಭಾರತೀಯ ಸೇನೆಯಲ್ಲಿರೋ ರ್ಯಾಂಕಿಂಗ್ಗಳ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಭಾರತೀಯ ಸೇನೆಯನ್ನು ಒಟ್ಟು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ: ಭಾರತೀಯ ಭೂಸೇನೆ, ಭಾರತೀಯ ವಾಯುಸೇನೆ ಹಾಗೆ ಭಾರತೀಯ ನೌಕಾಸೇನೆ. ಈಗ ಫಸ್ಟ್ ನಾವು ಭಾರತೀಯ ಭೂಸೇನೆಯಲ್ಲಿರೋ ರ್ಯಾಂಕಿಂಗ್ಗಳನ್ನು ಸ್ವಲ್ಪ ವಿವರವಾಗಿ ನೋಡ್ತಾ ಹೋಗೋಣ. ಫೀಲ್ಡ್ ಮಾರ್ಷಲ್. ಸಾಮಾನ್ಯವಾಗಿ ಜನರಲ್ ಹುದ್ದೆಯಲ್ಲಿರುವವರು ಭೂಸೇನೆಯನ್ನ ಮುನ್ನಡೆಸ್ತಾರೆ. ಆದರೆ ಕೆಲವೊಂದು ವಿರಳ ವಿಶಿಷ್ಟ ಸಂದರ್ಭಗಳಲ್ಲಿ ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನ ಸೃಷ್ಟಿಸಲಾಗುತ್ತೆ. ಭಾರತ ಸ್ವತಂತ್ರವಾದ ಬಳಿಕ ಇದುವರೆಗೂ ಕೇವಲ 2 ಫೀಲ್ಡ್ ಮಾರ್ಷಲ್ಗಳನ್ನ ಕಂಡಿದೆ. ಸ್ಯಾಮ್ ಮಾನಿಕ್ ಶಾ ಮತ್ತು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮಾತ್ರ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ಏರಿದ್ದಾರೆ. ಜನರಲ್. ಭಾರತೀಯ ಸೇನೆಯಲ್ಲಿ 4 ಸ್ಟಾರ್ ಜನರಲ್ ಆಫೀಸರ್ ಶ್ರೇಣಿ. ಇದು ಭಾರತೀಯ ಸೇನೆಯಲ್ಲಿ ಅತ್ಯುನ್ನತ ಸಕ್ರಿಯ ಶ್ರೇಣಿಯಾಗಿದೆ. ಪೂರ್ಣ ಜನರಲ್ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಭಾರತೀಯ KM ಕಾರ್ಯಪ್ಪ. ಅವರು 15 ಜನವರಿ 1949 ಭಾರತೀಯ ಸೇನೆಯ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡಾಗ ಜನರಲ್ ಹುದ್ದೆಗೆ ಬಡ್ತಿ ಪಡ್ತಾರೆ. ಅವರ ನಂತರ ಭಾರತೀಯ ಸೇನೆಯ ಎಲ್ಲಾ ಮುಖ್ಯಸ್ಥರು ಪೂರ್ಣ ಜನರಲ್ಗಳಾಗಿದ್ದಾರೆ. ಲೆಫ್ಟಿನೆಂಟ್ ಜನರಲ್. ಭಾರತೀಯ ಸೇನೆಯಲ್ಲಿ 3 ಸ್ಟಾರ್ ಜನರಲ್ ಆಫೀಸರ್ ಶ್ರೇಣಿ. ಇದು ಭಾರತೀಯ ಸೇನೆಯಲ್ಲಿ 2ನೇ ಅತ್ಯುನ್ನತ ಸಕ್ರಿಯ ಶ್ರೇಣಿಯಾಗಿದೆ. ಲೆಫ್ಟಿನೆಂಟ್ ಜನರಲ್ ಶ್ರೇಣಿಯಲ್ಲಿರುವ ಅಧಿಕಾರಿಗಳು ಸೇನಾ ಕಮಾಂಡ್ಗಳಲ್ಲಿ ಮತ್ತು ಸೇನಾ ಪ್ರಧಾನ ಕಚೇರಿಗಳಲ್ಲಿ ಪ್ರಮುಖ ನೇಮಕಾತಿಯನ್ನು ಹೊಂದಿರ್ತಾರೆ. ಮೇಜರ್ ಜನರಲ್. ಭಾರತೀಯ ಸೇನೆಯಲ್ಲಿ 2 ಸ್ಟಾರ್ ಜನರಲ್ ಆಫೀಸರ್ ಶ್ರೇಣಿ. ಇದು ಭಾರತೀಯ ಸೇನೆಯಲ್ಲಿ 3ನೇ ಅತ್ಯುನ್ನತ ಸಕ್ರಿಯ ಶ್ರೇಣಿಯಾಗಿದೆ. ಒಬ್ಬ ಮೇಜರ್ ಜನರಲ್ ಬ್ರಿಗೇಡಿಯರ್ನ 1 ಸ್ಟಾರ್ ಶ್ರೇಣಿಗಿಂತ ಮೇಲೆ ಮತ್ತು ಲೆಫ್ಟಿನೆಂಟ್ ಜನರಲ್ನ 3 ಸ್ಟಾರ್ ಶ್ರೇಣಿಗಿಂತ ಕೆಳಗಿರುತ್ತೆ. ಬ್ರಿಗೇಡಿಯರ್. ಭಾರತೀಯ ಸೇನೆಯಲ್ಲಿ 1 ಸ್ಟಾರ್ ಶ್ರೇಣಿಯನ್ನು ಹೊಂದಿದ್ದಾರೆ ಬ್ರಿಗೇಡಿಯರ್. ಕರ್ನಲ್ ಶ್ರೇಣಿಯ ಮೇಲೆ ಮತ್ತು ಮೇಜರ್ ಜನರಲ್ನ 2 ಸ್ಟಾರ್ ಶ್ರೇಣಿಗಿಂತ ಕೆಳಗಿರುತ್ತೆ. ಕರ್ನಲ್. ಭಾರತೀಯ ಸೇನೆಯಲ್ಲಿ ಕರ್ನಲ್ ಶ್ರೇಣಿಯು ಲೆಫ್ಟಿನೆಂಟ್ ಕರ್ನಲ್ಗಿಂತ ಉನ್ನತವಾಗಿ ಮತ್ತು ಭಾರತೀಯ ನೌಕಾಪಡೆಯಲ್ಲಿ ಕ್ಯಾಪ್ಟನ್ ಮತ್ತು ಭಾರತೀಯ ವಾಯುಪಡೆಯಲ್ಲಿ ಗ್ರೂಪ್ ಕ್ಯಾಪ್ಟನ್ಗೆ ಸಮನಾಗಿರುತ್ತೆ. ಲೆಫ್ಟಿನೆಂಟ್ ಕರ್ನಲ್. ಮೇಜರ್ ಶ್ರೇಣಿಯ ಮೇಲೆ ಮತ್ತು ಕರ್ನಲ್ ಶ್ರೇಣಿಗಿಂತ ಕೆಳಗಿರುತ್ತೆ. ಲೆಫ್ಟಿನೆಂಟ್ ಕರ್ನಲ್ ಸಾಮಾನ್ಯವಾಗಿ ಸೈನ್ಯದಲ್ಲಿ ಬೆಟಾಲಿಯನ್ ಅಥವಾ ರೆಜಿಮೆಂಟ್ನ ಉಸ್ತುವಾರಿ ವಹಿಸ್ತಾರೆ. ಮೇಜರ್. ಕ್ಯಾಪ್ಟನ್ಗಿಂತ ಮೇಲಿರುವ 1 ಶ್ರೇಣಿ ಮತ್ತು ಲೆಫ್ಟಿನೆಂಟ್ ಕರ್ನಲ್ಗಿಂತ ಕೆಳಗಿರುತ್ತೆ. ಇದು ಹಿರಿಯ ಅಧಿಕಾರಿ ಶ್ರೇಣಿಯ ಅತ್ಯಂತ ಕಿರಿಯ ಎಂದು ಪರಿಗಣಿಸಲಾಗಿದೆ. ಕ್ಯಾಪ್ಟನ್. ಲೆಫ್ಟಿನೆಂಟ್ ಶ್ರೇಣಿಯ ಮೇಲೆ ಮತ್ತು ಮೇಜರ್ ಶ್ರೇಣಿಗಿಂತ ಕೆಳಗಿರುತ್ತೆ. ಒಬ್ಬ ಕ್ಯಾಪ್ಟನ್ ಕಂಪನಿಗೆ ಕಮಾಂಡ್ ಮಾಡಬಹುದು ಅಥವಾ ಬೆಟಾಲಿಯನ್ನ 2ನೇ ಕಮಾಂಡ್ ಆಗಿರಬಹುದು. ಲೆಫ್ಟಿನೆಂಟ್. ಲೆಫ್ಟಿನೆಂಟ್ ಶ್ರೇಣಿಯು ಮೇಜರ್ ಶ್ರೇಣಿಗಿಂತ ಕೆಳಗಿರುತ್ತೆ. ಹಾಗೆ ಸಶಸ್ತ್ರ ಪಡೆಗಳಲ್ಲಿ ನಿಯೋಜಿತ ಅಧಿಕಾರಿ ಶ್ರೇಣಿಯಾಗಿದೆ. ಹಾಗೆ ಸುಬೇದಾರ್ ಮೇಜರ್, ಸುಬೇದಾರ್, ನಾಯಬ್ ಸುಬೇದಾರ್, ಹವಾಲ್ದಾರ್, ನಾಯಕ್, ಲ್ಯಾನ್ಸ್ ನಾಯಕ್ ಹಾಗೆ ಸಿಪಾಯಿ ಶ್ರೇಣಿಗಳನ್ನು ಭಾರತೀಯ ಭೂಸೇನೆಯಲ್ಲಿ ಕಾಣಬಹುದು. ಭಾರತೀಯ ವಾಯುಸೇನೆಯಲ್ಲಿರೋ ರ್ಯಾಂಕಿಂಗ್ಗಳನ್ನು ನೋಡ್ತಾ ಹೋಗೋದಾದ್ರೆ ಮಾರ್ಷಲ್ ಆಫ್ ದ ಇಂಡಿಯನ್ ಏರ್ಫೋರ್ಸ್ ಉನ್ನತ ಶ್ರೇಣಿಯಾಗಿದೆ. ಹಾಗೆ ಏರ್ ಚೀಫ್ ಮಾರ್ಷಲ್, ಏರ್ ಮಾರ್ಷಲ್, ಏರ್ ವೈಸ್ ಮಾರ್ಷಲ್,
ಏರ್ ಕಮೋಡೋರ್, ಗ್ರೂಪ್ ಕ್ಯಾಪ್ಟನ್, ವಿಂಗ್ ಕಮಾಂಡರ್, ಸ್ಕ್ವಾಡ್ರನ್ ಲೀಡರ್, ಫ್ಲೈಟ್ ಲೆಫ್ಟಿನೆಂಟ್, ಫ್ಲೈಯಿಂಗ್ ಆಫೀಸರ್, ಫ್ಲೈಟ್ ಕೆಡೆಟ್. ಹಾಗೆ ಜೂನಿಯರ್ ಕಮಿಷನ್ ಆಫೀಸರ್ ಮತ್ತು ನಾನ್ ಕಮಿಷನ್ ಶ್ರೇಣಿಗಳನ್ನು ನೋಡೋದಾದರೆ ಮಾಸ್ಟರ್ ವ್ಯಾರೆಂಟ್ ಆಫೀಸರ್, ವ್ಯಾರೆಂಟ್ ಆಫೀಸರ್, ಜೂನಿಯರ್ ವ್ಯಾರೆಂಟ್ ಆಫೀಸರ್, ಸರ್ಜೆಂಟ್, ಕಾರ್ಪೊರಲ್, ಲೀಡಿಂಗ್ ಏರ್ಕ್ರಾಫ್ಟ್ಸ್ಮೆನ್. ಇನ್ನು ನಮ್ಮ ಭಾರತೀಯ ನೌಕಾಸೇನೆಯಲ್ಲಿರೋ ರ್ಯಾಂಕಿಂಗ್ಗಳನ್ನು ನೋಡೋದಾದರೆ ಅಡ್ಮಿರಲ್ ಉನ್ನತ ಶ್ರೇಣಿಯಾಗಿದೆ. ಹಾಗೆ ವೈಸ್ ಅಡ್ಮಿರಲ್, ರಿಯರ್ ಅಡ್ಮಿರಲ್, ಕಮೋಡೋರ್, ಕ್ಯಾಪ್ಟನ್, ಕಮಾಂಡರ್, ಲೆಫ್ಟಿನೆಂಟ್ ಕಮಾಂಡರ್, ಲೆಫ್ಟಿನೆಂಟ್, ಸಬ್ ಲೆಫ್ಟಿನೆಂಟ್, ಮಿಡ್ಶಿಪ್ಮ್ಯಾನ್. ಹಾಗೆ ಜೂನಿಯರ್ ಕಮಿಷನ್ ಆಫೀಸರ್ ಮತ್ತು ನಾನ್ ಕಮಿಷನ್ ಶ್ರೇಣಿಗಳನ್ನು ನೋಡುವುದಾದರೆ ಮಾಸ್ಟರ್ ಚೀಫ್ ಪೆಟಿ ಆಫೀಸರ್ ಫಸ್ಟ್ ಕ್ಲಾಸ್, ಮಾಸ್ಟರ್ ಚೀಫ್ ಪೆಟಿ ಆಫೀಸರ್ ಸೆಕೆಂಡ್ ಕ್ಲಾಸ್, ಚೀಫ್ ಪೆಟಿ ಆಫೀಸರ್, ಲೀಡಿಂಗ್ ಸೀಮನ್, ಸೀಮನ್ ಫಸ್ಟ್ ಕ್ಲಾಸ್, ಸೀಮನ್ ಸೆಕೆಂಡ್ ಕ್ಲಾಸ್. ಇದಿಷ್ಟು ನಮ್ಮ ಭಾರತೀಯ ಸೇನೆಯಲ್ಲಿರೋ ರ್ಯಾಂಕಿಂಗ್ಗಳ ಬಗೆಗಿನ ಒಂದಿಷ್ಟು ಮಾಹಿತಿ. ವಿಶ್ವದ ಬಲಿಷ್ಠ ಸೇನೆಗಳ ಪೈಕಿ ನಮ್ಮ ಭಾರತೀಯ ಸೇನೆಯು ಒಂದು ಎನ್ನುವುದು ಹೆಮ್ಮೆ ಪಡುವ ವಿಚಾರ ಅಲ್ವಾ? ಪ್ರಾಮಾಣಿಕತೆ ನಮ್ಮನ್ನ ಕಾಪಾಡತ್ತೆ, ಪ್ರಾಮಾಣಿಕತೆ ನಮ್ಮ ಗೌರವವನ್ನ ಹೆಚ್ಚಿಸುತ್ತೆ ಎನ್ನುವುದಕ್ಕೆ ಬೇರೆ ಯಾವ ಉದಾಹರಣೆ ನೀಡೋ ಅಗತ್ಯ ಇಲ್ಲ. ಯಾಕಂದ್ರೆ ಪ್ರಾಮಾಣಿಕತೆಗೆ ಅತ್ಯುತ್ತಮ ಉದಾಹರಣೆಯೇ ನಮ್ಮ ಭಾರತೀಯ ಸೇನೆ. ನಾವು ನಮ್ಮ ಜೀವನದಲ್ಲಿ ಪ್ರಾಮಾಣಿಕರಾಗಿರೋಣ, ನಮ್ಮ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡೋಣ. ನಮ್ಮ ಯೋಧರೊಂದಿಗೆ ನಾವು ದೇಶ ಕಟ್ಟೋ ಪ್ರಜಾಯೋಧರಾಗೋಣ.